ರಾಮ ವರ್ತಮಾನ ಅಷ್ಟೇ ಅಲ್ಲ, ಅನಂತ ಕಾಲ ರಾಮ ಅಂದ್ರು ಪ್ರಧಾನಿ. ಇವತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಅಷ್ಟೇ ಅಲ್ಲ, ಭಾರತೀಯ ಸಂಸ್ಕೃತಿಯ ಅಮೂಲ್ಯ ವಿಶ್ವಾಸದ ಪ್ರಾಣ ಪ್ರತಿಷ್ಠೆಯಾಗಿದೆ ಅಂತ ಪ್ರಧಾನಿ ವರ್ಣಿಸಿದ್ದಾರೆ. ಭವ್ಯವಾದಂತಹ ರಾಮ ಮಂದಿರ ಭಾರತೀಯ ಜನರಿಗೆ, ರಾಮ ಭಕ್ತ ಗಣಕ್ಕೆ ಇಂದೇ ದೀಪಾವಳಿ. ದೊಡ್ಡ ದೊಡ್ಡ ಉದ್ಯಮಿಗಳು ಬಂದಿದ್ದಾರೆ, ಅಂಬಾನಿ ಕುಟುಂಬ ಬಂದಿದೆ, ಬಾಲಿವುಡ್ ನಟರು ಬಂದಿದ್ದಾರೆ, ಅಮಿತಾಬ್ ಬಚ್ಚನ್, ಅಭಿಷೇಕ್ ಬಚ್ಚನ್, ರಜನಿಕಾಂತ್, ಚಿರಂಜೀವಿ ಆದಿಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಿನಿತಾರಿಯರು ಬಂದಿದ್ದಾರೆ, ಉದ್ಯಮಿಗಳು ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಬಂದಿರುವಂಥದ್ದು. ವಿಶೇಷ ಆಹ್ವಾನಿತರು ಇಲ್ಲಿ ಬಂದಂಥವರು. ಸಚಿನ್ ತೆಂಡೂಲ್ಕರ್ ಬಂದಿರೋದನ್ನ ನೋಡ್ತಾ ಇದ್ದೀವಿ. ಈ ರೀತಿ ಕ್ರೀಡೆ, ಸಿನಿಮಾ, ಉದ್ಯಮ, ಆಧ್ಯಾತ್ಮ, ಎಲ್ಲ ಕ್ಷೇತ್ರಗಳು, ಎಲ್ಲ ಕ್ಷೇತ್ರದ ಗಣ್ಯರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ಗಮನಿಸ್ತಾ ಇದ್ದೀವಿ ಮಂದಸ್ಮಿತ ರಾಮಲಲ್ಲಾನನ್ನ. ಕರುನಾಡಿನ ಪಾಲಿಗಂತೂ ಬಹಳ ದೊಡ್ಡ ಹಬ್ಬ. ಹನುಮನೂರಿನಿಂದ ಹೋದ ಶಿಲ್ಪಿಯೇ ರಾಮನ ವಿಗ್ರಹವನ್ನ ಕೆತ್ತಿದ್ದು. ಕರುನಾಡಿನಲ್ಲಿ ಸಿಕ್ಕಂತಹ ಕಲ್ಲಿನಲ್ಲರಳಿದ ಶಿಲ್ಪ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ದೇಶದ ಮೂಲೆ ಮೂಲೆಯಿಂದ ಬಂದಂತಹ ಗಣ್ಯರಿದ್ದಾರೆ. ನಟ ಚಿರಂಜೀವಿ ಜೊತೆಗೆ ರಾಜಕೀಯ ಲೋಕದ ಗಣ್ಯರು ಕೂಡ ಬೇರೆ ಬೇರೆ ಕಡೆಗಳಿಂದ ಬಂದಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಬಂದಿದ್ದಾರೆ, ಆಧ್ಯಾತ್ಮ ಲೋಕದ ಗಣ್ಯರು ಬಂದಿದ್ದಾರೆ, ಸಾಧು ಸಂತರು ಬಂದಿರುವಂಥದ್ದು. ಈ ಕ್ಷಣಕ್ಕಾಗಿ ಜನ ಕಾಯ್ತಾ ಇದ್ರು. ನಟ ಜಾಕಿ ಶ್ರಾಫ್ನ ನೋಡ್ತಾ ಇದ್ದೀವಿ. ಈ ರೀತಿ ಪ್ರತಿಯೊಬ್ಬರು ಅಲ್ಲಿ ಬಂದಂಥವ್ರು ವಿವಿಐಪಿಗಳೇ. ಆದರೆ ಎಲ್ಲರ ಪಾಲಿಗೆ ಇವತ್ತು ಅತ್ಯಮೂಲ್ಯವಾದಂತಹ ಕ್ಷಣ. ಯಾಕಂದ್ರೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಮರಳಿ ಬಂದಿದ್ದಾನೆ ರಾಮ ತವರೂರಿಗೆ. ಭವ್ಯವಾದಂತಹ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ಆತನ ದರ್ಶನವನ್ನ, ಆತನ ಮಂದಿರದೊಳಕ್ಕೆ ತೆರಳಿ ಪಡಿಬೇಕು ಅನ್ನುವಂತಹ ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ. ಬಹುಶಃ ಈಗ ಅವರ ದರ್ಶನಕ್ಕೆ ಅವಕಾಶ ಸಿಗತ್ತೆ. ಬನ್ನಿ ಎಲ್ಲರೂ ಕೂಡ ಈ ಅನುಭೂತಿಯನ್ನ ಪಡೀರಿ ಅಂತ ಆಹ್ವಾನ ಕೊಟ್ಟರು ಪ್ರಧಾನಿ. ಮಂದಿರಕ್ಕೆ ಟೀಕಿಸಿದವರಿಗೂ, ಕಾರ್ಯಕ್ರಮಕ್ಕೆ ಆಹ್ವಾನವಿದ್ದು ಕೂಡ ಬರದಂತವರಿಗೂ, ವಿರೋಧಿಗಳಿಗೂ ಎಲ್ಲರಿಗೂ ಕೂಡ ಆಹ್ವಾನ ಕೊಟ್ಟರು. ಬನ್ನಿ ಇಲ್ಲಿ ಅನುಭೂತಿ ಪಡೀರಿ ಅಂತ ಕರೆದಿದ್ದಾರೆ. ಎಲ್ಲ ಸಾಧು ಸಂತರು ಈ ಕ್ಷಣಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದವರು ಈಗ ರಾಮನ ದರ್ಶನವನ್ನ ಪಡೆಯುವುದಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಭವ್ಯವಾದಂತಹ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿರುವ ರಾಮಲಲ್ಲಾನ ದರ್ಶನಕ್ಕಾಗಿ ಮಂದಿರದೊಳಗೆ ಸಾಕ್ತಾ ಇರುವಂತಹ ಸಾಧು ಸಂತರನ್ನು. ಬಂದಂತಹ ಅತಿಥಿಗಳು, ಆಹ್ವಾನಿತರು, ಸಾಧು ಸಂತರು ಎಲ್ಲರೂ ಕೂಡ ಈಗ ರಾಮಲಲ್ಲಾನ ದರ್ಶನವನ್ನ ಪಡೆಯಲಿದ್ದಾರೆ. ರಾಮ ವಿವಾದ ಅಲ್ಲ, ಸಮಾಧಾನ. ರಾಮ ಬೆಂಕಿ ಅಲ್ಲ, ಜ್ಯೋತಿ ಎಂದ್ರು ಪ್ರಧಾನಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಭವ್ಯವಾದಂತಹ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿರುವ ರಾಮಲಲ್ಲಾನ ದರ್ಶನಕ್ಕೆ ಸಾಕ್ತಾ ಇರುವಂತಹ ಸಾಧು ಸಂತರು, ಗಣ್ಯರನ್ನ ಈ ಕ್ಷಣಕ್ಕಾಗಿ ಕಾಯ್ತಾ ಇದ್ರು ಜನ. 500 ವರ್ಷಗಳ ಹೋರಾಟ. ಅದೆಷ್ಟೋ ಜನ ಪ್ರಾಣವನ್ನ ತೆತ್ತಿದ್ದಾರೆ, ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು ಹೋರಾಟಕ್ಕಾಗಿ. ರಾಮಲಲ್ಲಾ ಇಲ್ಲಿ ಬಂದು ನೆಲೆಯೂರಬೇಕು, ರಾಮನಿಗೊಂದು ಮಂದಿರ ನಿರ್ಮಾಣವಾಗಬೇಕು ಎನ್ನುವ ಕನಸು ಕಂಡಿದೆ. ಆ ಕನಸು ತಮ್ಮ ಜೀವಮಾನದಲ್ಲೇ ನನಸಾಯಿತಲ್ಲ ಎನ್ನುವ ಖುಷಿ, ಸಮಾಧಾನ ಅವೆಲ್ಲವೂ ಕೂಡ ಸಾಕಾರವಾದಂತಹ ಖುಷಿ ಕಂಡು ಬರ್ತಾ ಇದೆ.
ದರ್ಶನಕ್ಕಾಗಿ ಧಾವಿಸುತ್ತಿರುವ ಸಾಧು ಸಂತರು. ಅಯೋಧ್ಯೆಯಲ್ಲಿ ಸಾಧು ಸಂತರು ರಾಮಲಲ್ಲಾನ ದರ್ಶನಕ್ಕೆ ಭವ್ಯ ಮಂದಿರದೊಳಕ್ಕೆ ಪ್ರವೇಶಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿದೇ ಉಳಿಯಲಿರುವಂತಹ ದಿನ ಇದು. ಇದು ದಿನಾಂಕವಲ್ಲ, ನವಕಾಲ ಚಕ್ರದ ಉಗಮ, ನವಯುಗದ ಉಗಮ ಅಂದ್ರು ಪ್ರಧಾನಿ. ಬಂದವರೆಲ್ಲ ಭಾವುಕರಾಗಿದ್ದಾರೆ. ಈ ಕ್ಷಣದಲ್ಲಿ ರಾಮಲಲ್ಲಾನ ದರ್ಶನ ಪಡಿಬೇಕು ಎನ್ನುವ ಕಾತರದಲ್ಲಿದ್ದಾರೆ. ಆ ಕಾತರತೆಯಿಂದಲೇ ಮಂದಿರದೊಳಕ್ಕೆ ಪ್ರವೇಶಿಸ್ತಾ ಇರುವ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ರಘುಕುಲ ತಿಲಕ ಪ್ರಭು ಶ್ರೀರಾಮಚಂದ್ರ ವಿರಾಜಮಾನನಾಗಿರುವ ಮಂದಿರದೊಳಗೆ ಪ್ರವೇಶಿಸಿ ರಾಮಲಲ್ಲಾನ ದರ್ಶನವನ್ನ ಪಡೆಯೋದಕ್ಕೆ ಸಾಕ್ತಾ ಇರುವಂತಹ ಗಣ್ಯರನ್ನ, ಸಾಧು ಸಂತರನ್ನ ನೋಡ್ತಾ ಇದ್ದೀವಿ. ಅದರ ನೇರ ದೃಶ್ಯಾವಳಿಗಳು. ಅಭಿಜಿನ್ ಲಗ್ನದ ಸಂಜೀವಿನಿ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯವನ್ನ ನೆರವೇರಿಸಿದ್ರು ಪ್ರಧಾನಿ. ಸ್ಕ್ರೀನ್ನ ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಲೋಕಾರ್ಪಣೆಯಾದಂತಹ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದಂತಹ ಸಂದರ್ಭ. 12:30 ನಡುವೆ ನಡೆದಂತಹ ಪ್ರತಿಷ್ಠಾಪನಾ ಕಾರ್ಯ. ಆ ಕಾರ್ಯದ ಬಳಿಕ ಪ್ರಧಾನಿ ಮಾತನಾಡಿದ್ರು. ಆ ಬಳಿಕ ಈಗ ಲಲ್ಲಾರ್ ದರ್ಶನಕ್ಕೆ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ಬಳಿಕ ಈಗ ದೇವರ ದರ್ಶನಕ್ಕೆ ತೆರಳುತ್ತಾ ಇರುವಂತಹ ಭಕ್ತಗಣ. ಅದರ ಲೈವ್ ವಿಜುವಲ್ಸ್. ನವ ಇತಿಹಾಸ ಸೃಷ್ಟಿಸಿದೆ, ಗುಲಾಮಿಯ ಮಾನಸಿಕತೆ ಹೋಗಲಾಡಿಸಿದೆ. ಇದು ವಿಜಯದ ಸಮಯವಷ್ಟೇ ಅಲ್ಲ, ವಿನಯದ ಸಮಯ ಅಂದ್ರು ಪ್ರಧಾನಿ. ಮೋದಿ ಭಾಷಣದ ಬಳಿಕ ಈಗ ರಾಮನ ದರ್ಶನಕ್ಕೆ ಗಣ್ಯರಿಗೆ ಅವಕಾಶ. ಬಾಲರಾಮನ ದರ್ಶನವನ್ನ ಪಡೆದಿದ್ದಾರೆ ಸಾಧು ಸಂತರು. ಅದೆಷ್ಟೋ ಅಸಂಖ್ಯ ಭಕ್ತರ, ಕರಸೇವಕರ ಹೋರಾಟ. ಮಂದಿರವಿಲ್ಲೇ ಕಟ್ಟುವೆವು ಅಂತ ಘೋಷವಾಕ್ಯವನ್ನೇ ನುಡಿದಿದ್ರು. ಅದರಂತೆ ಮಂದಿರ ನಿರ್ಮಾಣವಾಗಿದೆ. ಇಂದು ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ರಾಮಲಲ್ಲಾ ಭವ್ಯವಾದಂತಹ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ಸರ್ವಾಲಂಕಾರ ಭೂಷಿತ ರಾಮಲಲ್ಲಾನ ದರ್ಶನಕ್ಕಾಗಿ ಈಗ ಸಾಧು ಸಂತರು, ಚಿತ್ರ ನಟರು, ರಾಜಕಾರಣಿಗಳು, ಉದ್ಯಮಿಗಳು ಎಲ್ಲರೂ ಸಾಕ್ತಾ ಇದ್ದಾರೆ. ರಾಮ ದೇಶದ ಅಸ್ಮಿತೆ, ದೇಶದ ಸ್ವಾಭಿಮಾನ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಸಂಪನ್ನವಾಗಿದ್ದು ಈಗ ಬಂದ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ. ಆಭರಣಗಳಿಂದ ಅಲಂಕರಿಸಿ ಸರ್ವಾಲಂಕಾರ ಭೂಷಿತನಾಗಿರುವಂತಹ ರಾಮಲಲ್ಲಾನ ದರ್ಶನವನ್ನು ಪಡೆಯುವುದಕ್ಕೆ ಅಂತ ಸಾಕ್ತಾ ಇದೆ ಭಕ್ತಗಳ. ಭಾವಪರವಶರಾಗಿದ್ದಾರೆ, ಭಕ್ತಿ ಪರವಶರಾಗಿದ್ದಾರೆ ಬಂದಂತ ಗಣ್ಯರು, ಸಾಧು ಸಂತರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂತಹ ಗಣ್ಯರ ಲಿಸ್ಟ್ ಅಲ್ಲಿಗೆ ಬಂದಿದೆ. ಆದರೆ ಎಲ್ಲರೂ ರಾಮಲಲ್ಲಾನ ಭಕ್ತರಾಗಿ ಸಾಕ್ತಾ ಇದ್ದಾರೆ. ವಿಶಾಲವಾದಂತಹ ಭವ್ಯ ರಾಮ ಮಂದಿರವನ್ನ ನೋಡಿ ರಾಮಲಲ್ಲಾನ ದರ್ಶನ ಪಡೆಯುವ ಸಿಕ್ಕ ಈ ಅವಕಾಶವನ್ನ ಅನುಭವಿಸ್ತಾ ಇರುವಂತಹ ಈ ಭಕ್ತರು ಭಾವಪರವಶರಾಗಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಮ ಮಂದಿರ ಲೋಕಾರ್ಪಣೆಯಾಗಿದೆ.
ಮಂಗಳ ಧ್ವನಿಯ ಸಂಗೀತದೊಂದಿಗೆ ಶುರುವಾದಂತಹ ಕಾರ್ಯಕ್ರಮ ಎಲ್ಲ ವಿಧಿವಿಧಾನಗಳೊಂದಿಗೆ ರಾಮ ದೇಶದ ಅಸ್ಮಿತೆ, ದೇಶದ ಸ್ವಾಭಿಮಾನ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಸಂಪನ್ನವಾಗಿದ್ದು ಈಗ ಬಂದ ಗಣ್ಯರಿಗೆ ದರ್ಶನಕ್ಕೆ ಅವಕಾಶ. ಆಭರಣಗಳಿಂದ ಅಲಂಕರಿಸಿ ಸರ್ವಾಲಂಕಾರ ಭೂಷಿತನಾಗಿರುವಂತಹ ರಾಮಲಲ್ಲಾನ ದರ್ಶನವನ್ನು ಪಡೆಯುವುದಕ್ಕೆ ಅಂತ ಸಾಗ್ತಾ ಇದೆ ಭಕ್ತಗಣ. ಭಾವಪರವಶರಾಗಿದ್ದಾರೆ, ಭಕ್ತಿ ಪರವಶರಾಗಿದ್ದಾರೆ ಬಂದಂತ ಗಣ್ಯರು, ಸಾಧು ಸಂತರು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂತಹ ಗಣ್ಯರ ಲಿಸ್ಟ್ ಅಲ್ಲಿಗೆ ಬಂದಿದೆ. ಆದರೆ ಎಲ್ಲರೂ ರಾಮಲಲ್ಲಾನ ಭಕ್ತರಾಗಿ ಸಾಕ್ತಾ ಇದ್ದಾರೆ. ವಿಶಾಲವಾದಂತಹ ಭವ್ಯ ರಾಮ ಮಂದಿರವನ್ನ ನೋಡಿ ರಾಮಲಲ್ಲಾನ ದರ್ಶನ ಪಡೆಯುವ ಸಿಕ್ಕ ಈ ಅವಕಾಶವನ್ನ ಅನುಭವಿಸ್ತಾ ಇರುವಂತಹ ಈ ಭಕ್ತರು ಭಾವಪರವಶರಾಗಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ಮಂಗಳ ಧ್ವನಿಯ ಸಂಗೀತದೊಂದಿಗೆ ಶುರುವಾದಂತಹ ಕಾರ್ಯಕ್ರಮ ಎಲ್ಲ ವಿಧಿವಿಧಾನಗಳೊಂದಿಗೆ ಜರುಗಿ ಪ್ರಾಣ ಪ್ರತಿಷ್ಠಾಪನೆ ಸಂಪನ್ನವಾಯಿತು. ಪ್ರಧಾನಿ ಮೋದಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯವನ್ನು ನೆರವೇರಿಸಿದರು. ಉಡುಪಿ ಪೇಜಾವರ ಶ್ರೀಗಳು ಉಪಸ್ಥಿತರಿದ್ದರು. ಈಗ ಬಂದಂತಹ ಗಣ್ಯರಿಗೆ ದರ್ಶನದ ಭಾಗ್ಯ. ಕುಬೇರ ಕೋಟೆಗೆ ಬಂದಿದ್ದಾರೆ ಪ್ರಧಾನಿ. ಕುಬೇರ ಕಿಲಾದಲ್ಲಿ ಶಿವನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಕುಬೇರ ಕಿಲಾಗೆ ಆಗಮಿಸಿರುವ ಪ್ರಧಾನಿ ಶಿವಲಿಂಗಕ್ಕೆ ಅಭಿಷೇಕವನ್ನ ಸಲ್ಲಿಸ್ತಾ ಇರುವಂತದ್ದು. जिस पक्षी को, जिस गिद्धराज को इस समाज में सबसे अधम माना जाता है, शिव देवालयದಲ್ಲಿ पशुओं का मांस खाकर अपनी जीवन रक्षा करता है, उसी पक्षीराज को भगवान ने अपनी गोद में रख करके अंतिम विदाई दी. उन्हीं पक्षीराज को अपनी गोद में रख करके भगवान ने वो गति प्रदान की जो उन्होंने अपने पिता स्वयं श्री दशरथ जी को प्रदान नहीं की. वही दशरथ जी जो स्वयं भी मनु के अवतार कहे जाते हैं, वही दशरथ जी जिन्होंने 33,000 वर्षों तक नैमिषारण्य में तपस्या की, मां शत्रुपा के साथ और कौशल्या और दशरथ के रूप में अवतरित हुए भगवान श्री राम को कर्षित कर लिया उन्होंने. लेकिन भगवान श्री राम ने उन्हें वो गति प्रदान नहीं की, उन्हें वो गति प्रदान की जटायु को. उस जटायु को जो पक्षी होते हुए भी उस पक्षी की भी श्रेणी में सबसे निम्नतम श्रेणी में आता है, उसको भगवान श्री राम ने हरि का रूप प्रदान किया. और हरि का रूप जब प्रदान किया तो जटायु हरि रूप में होकर के भगवान श्री राम की स्तुति करते हैं. और संस्कृत में अध्यात्म रामायण में जो अद्भुत स्तुति जो जटायु जी ने की है उसका हम वर्णन करेंगे. लेकिन अभी आप जो तस्वीरें देख रहे हैं उसमें भगवान शिव का जलाभिषेक करते हुए, क्योंकि भगवान शिव माना जाता है कि नरेंद्र मोदी जी के इष्ट भी हैं और लगातार उनका जो लगाव है वो हमारे सामने आता रहा. ಕುಬೇರ ತಿಲಾದಲ್ಲಿ ಶಿವ ದೇವಾಲಯದಲ್ಲಿ ಪ್ರಧಾನಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಮಂದಿರ ಲೋಕಾರ್ಪಣೆಯ ಬಳಿಕವೂ ಕೂಡ ದೇಗುಲಗಳಿಗೆ ಟೆಂಪಲ್ ರನ್ ಅನ್ನು ಮುಂದುವರೆಸಿರುವಂತಹ ಪ್ರಧಾನಿ ಕುಬೇರ ತಿಲಾದಲ್ಲಿ ಶಿವ ದೇವಾಲಯದಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಜಲಾಭಿಷೇಕ ಪೂಜೆ ನೆರವೇರಿಸಿ ಆರತಿ ಬೆಳಗ್ತಾ ಇದ್ದಾರೆ ಪ್ರಧಾನಿ. 11 ದಿನಗಳ ಅನುಷ್ಠಾನವನ್ನ ಕೈಗೊಂಡಿದ್ರು. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ನಂತರ ಉಪವಾಸವನ್ನ ಅಂತ್ಯಗೊಳಿಸಿದ್ರು. ಈಗ ಅದೆಲ್ಲ ಮುಕ್ತಾಯವಾಗಿ ಸಂಪನ್ನಗೊಂಡು ಈಗ ಅಲ್ಲಿಂದ
जो ನೇರವಾಗಿ ಕುಬೇರತಿಲ ಶಿವ ದೇವಾಲಯಕ್ಕೆ ಬಂದು ಅಲ್ಲಿ ಪ್ರಧಾನಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. अंतः स्तर पर अंतिम स्तर पर धर्म की स्थापना करने के लिए युद्ध का भी वर्णन करती है और कहती है यतः धर्मो ततः विजय, यानी जहां धर्म है वहां जय है। और निश्चित तौर से हमारी ही संस्कृति में कहा गया है धर्म रक्षति रक्षितः, जो धर्म की रक्षा करता है धर्म उसकी रक्षा करता है। यही हमारी संस्कृति है जो पूरी दुनिया को चकित कर देती है, यही हमारी संस्कृति है जो पूरी दुनिया के सामने ऐसा रूप प्रस्तुत करती है जो सत्यम है, शिवम है, सुंदरम है। भगवान शिव ने के बारे में कहा गया है कि मैं आदि पुरुष निर्भयता का वरदान लिए आया भूपर, पै पीकर सब मरते आए, मैं अमर हुआ लो विष पीकर, अधरों की प्यास बुझाई है मैंने पीकर वह आग प्रखर, अधरों की प्यास बुझाई है मैंने पीकर वह आग प्रखर, हो जाती दुनिया भस्मसात जिसको पल भर में ही छूकर, भय से व्याकुल फिर दुनिया ने प्रारंभ किया मेरा पूजन, मैं नर नारायण नीलकंठ बन गया तो इसमें क्या संशय, हिंदू तन मन हिंदू जीवन हिंदू रग रग मेरा परिचय। विश्व के कल्याण के लिए हलाहल को पीना, विश्व के कल्याण के लिए विश्व का वमन करना हमारी ही संस्कृति में है और ऐसे ही आराध्य देव महादेव की वंदना कर रहे हैं प्रधानमंत्री नरेंद्र मोदी। ओंकारं बिंदु संयुक्तं नित्यं ध्यायन्ति योगिनः, कामदं मोक्षदं चैव ओंकाराय नमो नमः, नमन्ति ऋषयो देवा नमन्त्यप्सरसां गणाः नमः नमन्ति। ಕುಬೇರತಿಲಾದಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ ಪ್ರಧಾನಿ. ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಈಗ ಪ್ರದಕ್ಷಿಣೆಯನ್ನ ಹಾಕ್ತಾ ಇದ್ದಾರೆ. ಜಲಾಭಿಷೇಕ ಪುಷ್ಪಾಭಿಷೇಕವನ್ನ ನೆರವೇರಿಸಿ ಆರತಿ ಬೆಳಗಿ ಈಗ ಪ್ರದಕ್ಷಿಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರಧಾನಿ. ರಾಮ ಜನ್ಮಭೂಮಿ ಸಂಕೀರ್ಣದಲ್ಲೇ ಇರುವಂತಹ ಕುಬೇರತಿಲ ಯತ್ರ ತತ್ರ ಸ್ಥಿತೌ ದೇವಃ ಸರ್ವವ್ಯಾಪಿ ಮಹೇಶ್ವರಃ ಯೋ ಗುರುಃ ಸರ್ವದೇವಾನಾಂ ಯಕಾರಾಯ ನಮೋ ನಮಃ ಷಡಕ್ಷರಮಿದಂ ಸ್ತೋತ್ರಂ ಯಃ ಪಠೇತ್ ಶಿವಸನ್ನಿಧೌ शिवलोकमवाप्नोति शिवेन सह मोदते। भगवान शिव की परिक्रमा करते हुए प्रधानमंत्री नरेंद्र मोदी ये प्राचीन कुबेर का टीला, जहां पर अब आधुनिक रूप में जटायु जो कि पक्षी की श्रेणी में त्रेता युग में उन्होंने ರಾಮ ಜನ್ಮಭೂಮಿಯ ಆವರಣದಲ್ಲಿರುವಂತಹ ಕುಬೇರತಿಲ ಭಾರತದ ಸ್ವಾತಂತ್ರ್ಯ ಚಳವಳಿಯ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿಯಾದಂತಹ ಜಾಗ ಕೂಡ ಹೌದು. प्रतिष्ठित हो रहे हैं। एक बार फिर से कुछ दिनों पहले प्रधानमंत्री नरेंद्र मोदी लिपाक्षी में थे। 5 ಅಡಿ ಎತ್ತರದಲ್ಲಿ ನಿಂತಿರುವಂತಹ ಕಲ್ಲುಗಳ ಪರ್ವತನ ಜಟಾಯು ವಿಗ್ರಹಕ್ಕೆ ಅಡಿಪಾಯವಾಗಿಸೋದಕ್ಕೆ ಇಲ್ಲೊಂದು ಜಟಾಯುವನ್ನ ಕೂಡ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು 2020ರಲ್ಲಿ। एक बार फिर से जटायु उसी पराक्रम के प्रतीक के रूप में जो कि अत्याचार के खिलाफ है, उसी ಕುಬೇರತಿಲಾದಲ್ಲಿ ರಣಹದ್ದು ಜಟಾಯುವಿನ ಕಂಚಿನ ಮೂರ್ತಿಯನ್ನು ಕೂಡ ಅಲ್ಲಿ ಸ್ಥಾಪಿಸಲಾಗಿದೆ। द्योतक है आज फिर से जटायु श्री अयोध्या धाम में प्रतिष्ठित। ಜಟಾಯುವಿನ ನಿರ್ಣಾಯಕ ಪಾತ್ರ ಇದೆ ರಾಮಾಯಣದಲ್ಲಿ. ಭಕ್ತಿ, ತ್ಯಾಗ ಮತ್ತು ಕಲಿಯುಗದಲ್ಲಿ ರಾಮ ಮಂದಿರ ಚಳುವಳಿಗೆ ಸಂಬಂಧಪಟ್ಟಂತಹ ಲಕ್ಷಾಂತರ ಭಕ್ತರು ಎದುರಿಸಿದಂತಹ ಹೋರಾಟ ಏನಿದೆ ಅದಕ್ಕೆಲ್ಲದರ ಸಂಕೇತವಾಗಿ ಇದು ಕಾರ್ಯನಿರ್ವಹಿಸುತ್ತೆ. ಅಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಿದ್ರು ಪ್ರಧಾನಿ. ಇತಿಹಾಸದ ಪುಟಗಳಲ್ಲಿ ಮರೆಯಲಾಗದಂತಹ ದಿನವಾಗಿದೆ ಜನವರಿ 22. ಕೋಟ್ಯಂತರ ಭಕ್ತರ ಕನಸು ನನಸಾದಂತಹ ದಿನವಾಗಿದೆ. ಬಂದಂತಹ ಪ್ರತಿಯೊಬ್ಬರೂ ಕೂಡ ರಾಮನ ದರ್ಶನವನ್ನ ಪಡೆಯೋದಕ್ಕೆ ಕಾತರರಾಗಿದ್ದಾರೆ. ಭಗವಾನ್ ಶ್ರೀರಾಮ್ ಕೆ ಪ್ರತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ ಮನ್ ಮೇ ವಿವಿಧ ಕ್ಷೇತ್ರಗಳ ಗಣ್ಯರು ಬಂದಿದ್ದಾರೆ. 8,000ಕ್ಕೂ ಅಧಿಕರಿಗೆ ಗಣ್ಯರಿಗೆ ಇಲ್ಲಿ ಆಹ್ವಾನವನ್ನ ನೀಡಲಾಗಿತ್ತು. ಈಗ ಪ್ರತಿಯೊಬ್ಬರು ಭವ್ಯವಾದ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿರುವ ರಾಮಲಲ್ಲಾನ ದರ್ಶನಕ್ಕಾಗಿ ಸಾಕ್ತಾ ಇದ್ದಾರೆ. वृत्ति को प्राप्त संज्ञा है। राम हमारा चिंतन दर्शन प्रीति 2,500 ವರ್ಷಕ್ಕೂ ಹೆಚ್ಚು ಕಾಲ ಭದ್ರವಾಗಿ ನಿಲ್ಲಬಲ್ಲ ಯಾವ ಭೂಕಂಪಕ್ಕೂ ಜಗ್ಗದ ಭವ್ಯವಾದ ಮಂದಿರ ನಿರ್ಮಾಣವಾಗಿದೆ. ಅಲ್ಲಿ ವಿರಾಜಮಾನನಾಗಿರುವಂತಹ ರಾಮಲಲ್ಲ
ಕರುನಾಡಿನಲ್ಲಿ ಸಿಕ್ಕ ಕೃಷ್ಣ ಶಿಲೆಯಲ್ಲಿ ಕೆತ್ತಲ್ಪಟ್ಟ ಕರುನಾಡಿನ ಶಿಲ್ಪಿಯೇ ಕೆತ್ತಿರುವಂತಹ ಭವ್ಯವಾದ ದಿವ್ಯವಾದ ರಾಮಲಲ್ಲಾ ಮೂರ್ತಿ ಇಂದು ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಭವ್ಯ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ ಬಾಲರಾಮ. ಬಾಲರಾಮನ ದರ್ಶನಕ್ಕಾಗಿ ಈಗ ಗಣ್ಯರು ಸಾಕ್ತಾ ಇರುವಂತದ್ದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದೆಡೆ ಬಾಲರಾಮನ ದರ್ಶನ, ಮತ್ತೊಂದೆಡೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿ ಅಲ್ಲಿಂದ ಕುಬೇರ ತಿಲಕ್ಕೆ ಬಂದಂತಹ ಪ್ರಧಾನಿ ಅಲ್ಲಿ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ಕ್ಷಣ. ಶಿವಮಂದಿರದಲ್ಲಿ ಪೂಜೆಯನ್ನ ನೆರವೇರಿಸಿದ್ರು ಪ್ರಧಾನಿ. ಜಲಾಭಿಷೇಕ, ಪುಷ್ಪಾಭಿಷೇಕ ನೆರವೇರಿಸಿ ಆರತಿ ಬೆಳಗಿ ಪ್ರದಕ್ಷಿಣೆ ಹಾಕಿ ಈಗ ಶಿವನಿಗೆ ನಮಸ್ಕರಿಸ್ತಾ ಇದ್ದಾರೆ. र आ म में अग्नि सूर्य और चंद्रमा के तत्व के रूप में अमृत की वर्षा होती है और ಮತ್ತೊಂದೆಡೆ ಬಾಲರಾಮನ ದರ್ಶನವನ್ನ ಪಡಿತಾ ಇದ್ದಾರೆ ಸಾಧು ಸಂತರು, ಲಹರಿಯಾं अनंत अनंत ब्रह्मांड को ಇವತ್ತು ದೇಶದೆಲ್ಲೆಡೆ ದೇಶಂ ಸರ್ವಂ ರಾಮಮಯಮಾಗಿದೆ. ಭಗವಾನ್ ಶ್ರೀರಾಮ್ ಕೆ ಆರಾಧ್ಯ ಅದರಲ್ಲೂ ರಾಮ ಜನ್ಮ ಭೂಮಿಯಲ್ಲಂತೂ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾದ ಹಿನ್ನೆಲೆ ರಾಮಲಲ್ಲಾನ ದರ್ಶನ ಪಡೆಯುವುದಕ್ಕೆ ಸಾಕ್ತಾ ಇದೆ ಭಕ್ತರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.